ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಶರಣ್. ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ಜನರಲ್ ನಾಲೆಜ್ ರಿಲೇಟೆಡ್ ಚಾನಲ್ನ ಚೆಕ್ ಮಾಡೋಣ. ಈ ಚಾನಲ್ನಲ್ಲಿ ಏನೇನು ಚೆನ್ನಾಗಿದೆ, ಏನೇನು ಇಂಪ್ರೂವ್ ಮಾಡ್ಕೋಬೇಕು ಒಂದು ಬೈ ಒನ್ ನಿಮಗೆ ತಿಳಿಸ್ಕೊಡ್ತೀನಿ. ನನಗೆ ಯಾರ್ಯಾರು ಕಮೆಂಟ್ ಮಾಡಿದ್ದೀರಾ, ವಿಡಿಯೋ ಕೆಳಗಡೆ ಆಗಲಿ ಪೋಸ್ಟ್ನಲ್ಲಾಗಲಿ ಕಮೆಂಟ್ ಮಾಡಿದ್ರೆ ಅವ್ರ ಚಾನಲ್ ಎಲ್ಲನೂ ನಾನು ಚೆಕ್ ಮಾಡ್ತೀನಿ ಮತ್ತು ವಿಡಿಯೋ ಮಾಡ್ತೀನಿ. ಇನ್ನೂ ನಿಮ್ಮ ವಿಡಿಯೋ ಮಾಡಿರಲಿಲ್ಲ ನಿಮ್ಮ ಚಾನಲ್ ಬಗ್ಗೆ ಅಂತಂದರೆ ವೆಯ್ಟ್ ಮಾಡಿ, ನಾನು ಖಂಡಿತ ಮಾಡ್ತೀನಿ. ನನಗೆ ಟೈಮ್ ಸಿಗ್ತಾಯಿಲ್ಲ ಜಾಸ್ತಿ, ಅದಕ್ಕೋಸ್ಕರ ಮಾಡ್ತಾಯಿಲ್ಲ. ಖಂಡಿತ ಎಲ್ಲರೂ ವೀಡಿಯೋನು ನಾನು ಮಾಡ್ತೀನಿ. ನಿಮ್ಮ ಚಾನಲ್ನ ಚೆಕ್ ಮಾಡ್ತೀನಿ, ಏನೇನು ಇಂಪ್ರೂವ್ ಮಾಡ್ಕೋಬೇಕು ಎಲ್ಲನೂ ತಿಳಿಸ್ಕೊಡ್ತೀನಿ. ಫ್ರೆಂಡ್ಸ್, ಈಗ ಟಾಪಿಕ್ಗೆ ಬರೋಣ. ಈ ಚಾನಲ್ ಜನರಲ್ ನಾಲೆಜ್ ರಿಲೇಟೆಡ್ ಇದೆ. ಡೈಲಿ ನ್ಯೂಸ್ ಏನಿರುತ್ತೆ ಅದ್ರ ರಿಲೇಟೆಡ್ ಇನ್ಫಾರ್ಮೇಷನ್ನು ತಿಳಿಸ್ಕೊಡ್ತಾರೆ, ಅದ್ರ ರಿಲೇಟೆಡ್ ವೀಡಿಯೋಸ್ನು ಅಪ್ಲೋಡ್ ಮಾಡ್ತಾರೆ. ಇದು ಚೆನ್ನಾಗಿದೆ. ಮತ್ತು ಇದರಲ್ಲಿ ಏನಾದರೂ ಇಂಪಾರ್ಟೆಂಟ್ ಫ್ಯಾಕ್ಟ್ಸ್ ಇರುತ್ತಲ್ಲ ಅದ್ರ ರಿಲೇಟೆಡ್ ವೀಡಿಯೋಸ್ನು ಮಾಡ್ತಾರೆ. ಇಲ್ಲಿ ನೋಡ್ತಾ ಇದ್ದಾರೆ, ವೇಗವಾಗಿ ಓಡುವ ಡೈನೋಸರ್ ಯಾವುದು ಅಂತೇಳಿ ಇಲ್ಲಿ ಈ ವಿಡಿಯೋದಲ್ಲಿ ತಿಳಿಸಿದ್ದಾರೆ. ಮತ್ತು ಈಗೀಗ KGF ಫಿಲ್ಮ್ ಫುಲ್ ಹವಾ ಮಾಡಿದೆ. ಎಲ್ಲ ಬಾಕ್ಸ್ ಆಫೀಸ್ನ ಎಷ್ಟು ದುಡ್ಡು ಇರುತ್ತೆ ಅದೆಲ್ಲ ರೆಕಾರ್ಡ್ಸ್ನ ಬ್ರೇಕ್ ಮಾಡಿದೆ. ಅದೇ ಥರನ ಬೇರೆ ಬೇರೆ ಇನ್ಫಾರ್ಮೇಷನ್ನ ಇಲ್ಲಿ ಈ ವಿಡಿಯೋದಲ್ಲಿ ಅಂದರೆ ಈ ಚಾನಲ್ನಲ್ಲಿ ತಿಳಿಸ್ಕೊಡ್ತಾರೆ. ಮತ್ತು ಏನೇನು ನಡೀತಾ ಇರುತ್ತೆ ನಮ್ಮ ಕರ್ನಾಟಕದಲ್ಲಾಗಲಿ ನಮ್ಮ ಭಾರತದಲ್ಲಾಗಲಿ ಎಲ್ಲನೂ ಇನ್ಫಾರ್ಮೇಷನ್ ಇವರು ತಿಳಿಸ್ಕೊಡ್ತಾರೆ. ಈ ಚಾನಲ್ನ ನೀವು ಫಾಲೋ ಮಾಡ್ಬೋದು, ತುಂಬ ಚೆನ್ನಾಗಿದೆ. ಈ ಚಾನಲ್ ಒಳ್ಳೆ ಇನ್ಫಾರ್ಮೇಷನ್ನ ತಿಳಿಸ್ಕೊಡ್ತಾರೆ. ಜನರಲ್ ನಾಲೆಜ್ ತುಂಬ ಚೆನ್ನಾಗಿ ಸಿಗುತ್ತೆ ಈ ಒಂದು ಚಾನಲ್ನಲ್ಲಿ. ಫ್ರೆಂಡ್ಸ್, ಈ ಚಾನಲ್ನಲ್ಲಿ ನೋಡೋಣ ಏನೇನು ಚೆನ್ನಾಗಿದೆ ಮತ್ತು ಏನೇನು ಇಂಪ್ರೂವ್ ಮಾಡ್ಕೋಬೇಕು ಅಂತಂದರೆ, ಇದರಲ್ಲಿ ಬ್ಯಾನರ್ ತುಂಬ ಚೆನ್ನಾಗಿದೆ, ನೋಡೋಕ್ಕೆ ಭಾಳ ಅಟ್ರಾಕ್ಟಿವ್ ಆಗಿದೆ. ನೋಡಿದ ತಕ್ಷಣ ಗೊತ್ತಾಗುತ್ತೆ ಇದು ತುಂಬ ಚೆನ್ನಾಗಿದೆ ಚಾನಲ್, ಸಬ್ಸ್ಕ್ರೈಬ್ ಮಾಡಬೇಕು ಅನಿಸುತ್ತೆ, ಆ ಥರ ಚೆನ್ನಾಗಿದೆ. ಮತ್ತು ಸಬ್ಸ್ಕ್ರೈಬರ್ಸ್ನ ಹೈಡ್ ಮಾಡಿದ್ದಾರೆ, ಅಂದರೆ ಸಬ್ಸ್ಕ್ರೈಬರ್ಸ್ ಜಾಸ್ತಿ ಇರಲಿಲ್ಲ ಅಂದರೆ ಹೈಡ್ ಮಾಡಬೇಕು, ಇದು ಹೈಡ್ ಮಾಡಿದರೆ ತುಂಬ ಚೆನ್ನಾಗಿದೆ. ನೆಕ್ಸ್ಟ್, ವೀಡಿಯೋಸ್ನ ಡೈಲಿ ಅಪ್ಲೋಡ್ ಮಾಡ್ತಾ ಇದ್ದಾರೆ. ಇಲ್ಲಿ ನೋಡ್ತಾ ಇದ್ದಾರೆ 22 hours ಹಿಂದೆ ಅಪ್ಲೋಡ್ ಮಾಡಿದ್ದಾರೆ. 1 ಡೇಯಿಂದ ಅಪ್ಲೋಡ್ ಮಾಡಿದ್ದಾರೆ. 1 ಡೇಯಿಂದ 2 ಡೇ ಆಗೋ ಮಾಡಿದ್ದಾರೆ, 3 ಡೇ ಅಂದರೆ ಡೈಲಿ 1-2 ವೀಡಿಯೋ ಅಪ್ಲೋಡ್ ಮಾಡ್ತಾ ಇದ್ದಾರೆ. ಈ ಥರನೇ ಕನ್ಸಿಸ್ಟೆಂಟಾಗಿ ಅಪ್ಲೋಡ್ ಮಾಡ್ತಾ ಇರಬೇಕು. ಮತ್ತು ನೆಕ್ಸ್ಟ್, ಪ್ಲೇಲಿಸ್ಟ್ನ ಕ್ರಿಯೇಟ್ ಮಾಡಿದ್ದಾರೆ. ಪ್ಲೇಲಿಸ್ಟ್ನ ಕ್ರಿಯೇಟ್ ಮಾಡಿ ಮತ್ತು ವೀಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದಾರೆ, ಆ್ಯಡ್ ಮಾಡ್ತಾ ಇದ್ದಾರೆ. ತುಂಬ ಚೆನ್ನಾಗಿ ಇದೇ ಥರ ಮಾಡಬೇಕು. ವೀಡಿಯೋನ ಆ್ಯಡ್ ಮಾಡಬೇಕು ಅಂದರೆ ವ್ಯೂಸ್ ಜಾಸ್ತಿ ಬರುತ್ತೆ. 1 by 1 ವೀಡಿಯೋ ಪ್ಲೇ ಆಗುತ್ತೆ, ವ್ಯೂಸ್ ಜಾಸ್ತಿ ಆಗುತ್ತೆ. ನೆಕ್ಸ್ಟ್, ಕಮ್ಯುನಿಟಿ ಟ್ಯಾಬ್ನಲ್ಲಿ ವೀಡಿಯೋನ ಪೋಸ್ಟ್ ಮಾಡ್ತಾಯಿದ್ದಾರೆ, ಪೋಸ್ಟ್ಸ್ ಎಲ್ಲ ಹಾಕ್ತಾಯಿದ್ದಾರೆ. ಮತ್ತು ಈ ಥರ ಓಟ್ಸ್ನ ಮಾಡೋ ಥರ ಈ ಥರ ಇನ್ಫಾರ್ಮೇಷನ್ನ ಕೊಡ್ತಾಯಿದ್ದಾರೆ. ಮತ್ತು ಎಲ್ಲನೂ ಫೋಟೋ ಎಲ್ಲನೂ ತೋರಿಸ್ತಾ ಇದ್ದಾರೆ. ಚೆನ್ನಾಗಿದೆ, ಸೂಪರಾಗಿ ಎಲ್ಲನೂ ಅಪ್ಡೇಟ್ ಮಾಡ್ತಾಯಿದ್ದಾರೆ. ನೆಕ್ಸ್ಟ್, ಮತ್ತು ಹ್ಯಾಶ್ಟ್ಯಾಗ್ಸ್ನೂ ಹಾಕ್ತಾಯಿದ್ದಾರೆ ವೀಡಿಯೋದಲ್ಲಿ. ನಾನು ವೀಡಿಯೋನ ಚೆಕ್ ಮಾಡಿದ್ದೀನಿ, ಹ್ಯಾಶ್ಟ್ಯಾಗ್ಸ್ನೂ ಹಾಕ್ತಾಯಿದ್ದಾರೆ ಎಲ್ಲ ವೀಡಿಯೋಸ್ನಲ್ಲಿ. ಒಂದೊಂದು ವೀಡಿಯೋದಲ್ಲಿ ಅಷ್ಟೇ ಆಗ್ತಾಯಿಲ್ಲ, ಇಲ್ಲಿ ನೋಡ್ತಾ ಇದ್ದಾರೆ ಹ್ಯಾಶ್ಟ್ಯಾಗ್ಸ್ನೂ ಹಾಕ್ತಾಯಿದ್ದಾರೆ. ಟೈಟಲ್ನು ತುಂಬ ಚೆನ್ನಾಗಿ ಬರ್ತಿದ್ದಾರೆ. ಟೈಟಲ್ ಬರೆಯೋದ್ರಲ್ಲಿ ಏನೂ ಪ್ರಾಬ್ಲಮ್ ಇಲ್ಲ. ಮತ್ತು ಏನೇನು ಇಂಪ್ರೂವ್ ಮಾಡ್ಕೋಬೇಕು ಈ ಚಾನಲ್ನಲ್ಲಿ ಅಂತಂದರೆ, ಡಿಸ್ಕ್ರಿಪ್ಷನ್ ಜಾಸ್ತಿ ಬರೀತಾ ಇಲ್ಲ. ನೋಡ್ತಾ ಇದ್ದಾರೆ, ಇಲ್ಲಿ ಡಿಸ್ಕ್ರಿಪ್ಷನ್ ಏನೂ ಇಲ್ಲ. ಹ್ಯಾಶ್ಟ್ಯಾಗ್ಸ್ ಒಂದು 3 ಇದೆ, ಡಿಸ್ಕ್ಲೇಮರ್ ಹಾಕಿದ್ದಾರೆ. ನೋಡ್ತಾ ಇದ್ದಾರೆ, ಇಷ್ಟೇ ಡಿಸ್ಕ್ರಿಪ್ಷನ್. ಈ ವಿಡಿಯೋದ ಬಗ್ಗೆ ಏನೂ ಬರೆದಿಲ್ಲ. ಇದನ್ನು ನೀವು ಇಂಪ್ರೂವ್ ಮಾಡ್ಕೊಳ್ಳಿ. ನೀವು ವಿಡಿಯೋದಲ್ಲಿ ಏನು ಹೇಳ್ತೀರಾ ಅದನ್ನೇ ಡಿಸ್ಕ್ರಿಪ್ಷನಲ್ಲಿ ಬರೀರಿ. ಕೀವರ್ಡ್ಸ್ ಇರುತ್ತೆ, ಆ ಕೀವರ್ಡ್ಸ್ ಯಾರಾದರೂ ಸರ್ಚ್ ಮಾಡಿದರೆ ನಿಮ್ಮ ವಿಡಿಯೋ ಸರ್ಚ್ ರಿಸಲ್ಟಲ್ಲಿ ಬರುತ್ತೆ. ಅದಕ್ಕಾಗಿ ನೀವು ಡಿಸ್ಕ್ರಿಪ್ಷನ್ ಬರೀಬೇಕು. ಇದರಿಂದ ವ್ಯೂಸ್ ಜಾಸ್ತಿ ಆಗುತ್ತೆ. ವ್ಯೂಸ್ ಜಾಸ್ತಿ ಆದರೆ ಖಂಡಿತ ವಾಚ್ ಟೈಮ್, ಸಬ್ಸ್ಕ್ರೈಬರ್ಸ್ ಜಾಸ್ತಿ ಆಗುತ್ತೆ. ಇದನ್ನು ನೀವು ಇಂಪ್ರೂವ್ ಮಾಡ್ಕೊಳ್ಳಿ. ಮತ್ತು ಪ್ಲೇಲಿಸ್ಟ್ನ ಕ್ರಿಯೇಟ್ ಮಾಡಿದ್ದೀರಾ, ಪ್ಲೇಲಿಸ್ಟ್ ಕ್ರಿಯೇಟ್ ಮಾಡಿದಾದಮೇಲೆ ಇಲ್ಲಿ ನೀವು ಪ್ಲೇಲಿಸ್ಟ್ ರಿಲೇಟೆಡ್ ನೀವು ಬರಿಬೇಕಾಗುತ್ತೆ, ಡಿಸ್ಕ್ರಿಪ್ಷನ್ ಬರಿಬೇಕಾಗುತ್ತೆ. ಇದು ಪ್ಲೇಲಿಸ್ಟ್ನಲ್ಲಿ ಯಾವ ವಿಡಿಯೋ ಇದೆ, ಆ ವಿಡಿಯೋನ ನೋಡಿದರೆ ಏನು ವ್ಯೂವರ್ಸ್ಗೆ ಏನು ಸಿಗುತ್ತೆ ಎಲ್ಲನೂ ಅದರಲ್ಲಿ ಬರೀರಿ. ಅದರಲ್ಲೂ ಕೀವರ್ಡ್ಸ್ನ ಹಾಕಿದರೆ ನಿಮಗೆ ವ್ಯೂಸ್ ಜಾಸ್ತಿ ಆಗುತ್ತೆ. ಯಾರಾದರೂ ಆ ಕೀವರ್ಡ್ಸ್ನ ಸರ್ಚ್ ಮಾಡಿದರೆ ಈ ಒಂದು ಪ್ಲೇಲಿಸ್ಟ್ ಏನಿರುತ್ತೆ ಅದು ಬರುತ್ತೆ. ಅವ್ರ ಮುಂದ್ಗಡೆ ಬಂದರೆ ಅದನ್ನ ಕ್ಲಿಕ್ ಮಾಡಿ ನೋಡಿದರೆ ವ್ಯೂಸ್ ವಾಚ್ ಟೈಮ್ ಎಲ್ಲ ಇನ್ಕ್ರೀಸ್ ಆಗುತ್ತೆ. ಇದನ್ನು ನೀವು ಇಂಪ್ರೂವ್ ಮಾಡ್ಕೊಳ್ಳಿ. ನೆಕ್ಸ್ಟ್, ಚಾನಲ್ಸ್, ನೀವು ಯಾವ ಚಾನಲ್ಸ್ನ ಸಬ್ಸ್ಕ್ರೈಬ್ ಮಾಡಿದರೆ ಎಲ್ಲನೂ ಇಲ್ಲಿ ಗೊತ್ತಾಗುತ್ತೆ ವ್ಯೂವರ್ಸ್ಗೆ. ಇದು ಅವಶ್ಯಕತೆ ಇಲ್ಲ ಅನ್ಕೋತೀನಿ. ಇದನ್ನು ನೀವು ಹೈಡ್ ಮಾಡ್ಬೋದು. ಯಾವ ಥರ ಹೈಡ್ ಮಾಡಬೇಕು ಅಂತೇಳಿ ನಾನು ವೀಡಿಯೋ ಮಾಡಿದ್ದೀನಿ ಆಗಲೇ, ಅದನ್ನು ನೋಡ್ಬೋದು. ಇದನ್ನು ಹೈಡ್ ಮಾಡಿ, ಇದು ಒಂದು ನನ್ನ ಸಜೆಷನ್. ಇದು ಅವಶ್ಯಕತೆ ಇಲ್ಲ ತೋರಿಸೋದು ಎಲ್ರಿಗೂ. ಮತ್ತು ನೀವು 2ನೇ ಚಾನಲ್, ನಿಮ್ಮ ಇನ್ನೊಂದು ಚಾನಲ್ ಇದೆ ಅದನ್ನು ಆ್ಯಡ್ ಮಾಡಿದ್ದೀರ, ಇದು ತುಂಬ ಚೆನ್ನಾಗಿದೆ. ಈ ಥರ ಆ್ಯಡ್ ಮಾಡಬೇಕು ಯಾವಾಗಲೂ. ಇಲ್ಲಿ ಕೂಡ ಆ್ಯಡ್ ಆಗಿರೋದು ತೋರಿಸುತ್ತೆ. ಈ ಥರ ಆ್ಯಡ್ ಮಾಡಬೇಕು ಯಾವಾಗಲೂ. ಮತ್ತು ಇನ್ನೂ ಏನು ಇಂಪ್ರೂವ್ ಮಾಡ್ಕೋಬೇಕು ಅಂತಂದರೆ, ಡಿಸ್ಕ್ರಿಪ್ಷನ್ ಏನೂ ಬರೋದಿಲ್ಲ ನಮ್ಮ ಒಂದು ಚಾನಲ್ ರಿಲೇಟೆಡ್. ಮೀಡಿಯಾ ಇನ್ಫಾರ್ಮೇಷನ್, ವೆಲ್ಕಮ್ ಟು ಲ್ಯಾಂಡ್ ಆಫ್ ಇನ್ಫಾರ್ಮೇಷನ್ ಅಂತ ಇಷ್ಟೇ ಬರೆದಿದ್ರೆ, ಇದರಲ್ಲಿ ಜಾಸ್ತಿ ಬರಬೇಕು ಡಿಸ್ಕ್ರಿಪ್ಷನ್. ನಿಮ್ಮ ಚಾನಲ್ ರಿಲೇಟೆಡ್ ಡಿಸ್ಕ್ರಿಪ್ಷನ್ ಬರಬೇಕು. ನಿಮ್ಮ ಚಾನಲ್ನಲ್ಲಿ ಯಾವ ವೀಡಿಯೋಸ್ನ ಹಾಕ್ತೀರಾ, ಯಾವ ಟಾಪಿಕ್ ರಿಲೇಟೆಡ್ ವೀಡಿಯೋಸ್ನ ಹಾಕ್ತೀರಾ ಅಂತೇಳಿ ಇಲ್ಲಿ ಡೀಪಾಗಿ ಬರಿಬೇಕು. ಒಂದು 500 ಆಲ್ಫಾಬೆಟ್ಸ್ ಬರಿಬೋದು, ಅಷ್ಟು ಬರಿಬೇಕು. ಅದರಲ್ಲಿ
ಕೀವರ್ಡ್ಸ್ ಇರುತ್ತೆ. ಆ ಕೀವರ್ಡ್ಸ್ ಯಾರಾದರೂ ಸರ್ಚ್ ಮಾಡಿದರೆ ನಿಮ್ಮ ಒಂದು ಚಾನಲ್ ಮೇಲ್ ಬರುತ್ತೆ ಮತ್ತು ನಿಮ್ಮ ಚಾನಲ್ ಗ್ರೋ ಆಗುತ್ತೆ. ಸರ್ಚ್ ರಿಸಲ್ಟಲ್ಲಿ ನಿಮ್ಮ ಚಾನಲ್ ಬರುತ್ತೆ. ಅದಕ್ಕೋಸ್ಕರ ಡಿಸ್ಕ್ರಿಪ್ಷನ್ ಬರೀಬೇಕಾಗುತ್ತೆ. ಮತ್ತು ನೀವು ನಿಮ್ಮ ಚಾನಲ್ URLನ ಚೇಂಜ್ ಮಾಡ್ಕೋಬೋದು. ನಿಮ್ಮ ಚಾನಲಲ್ಲಿ 100 ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆಗಿದೆ, ಅದಕ್ಕಾಗಿ ನೀವು ಈ ಚಾನಲ್ URLನ ಇದು ಚೇಂಜ್ ಮಾಡ್ಕೊಳ್ಳಿ. ಕಮ್ಯುನಿಟಿ ಟ್ಯಾಬ್ ಕೂಡ ಬಂದಿದೆ, ಅಂದರೆ 500 ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆಗಿದೆ. ಇಷ್ಟು ನೀವು ಇಂಪ್ರೂವ್ ಮಾಡ್ಕೊಳ್ಳಿ. ಇದು ಬಿಟ್ಟರೆ ಮತ್ತೇನು ಪ್ರಾಬ್ಲಮ್ ಇಲ್ಲ ನಿಮ್ಮ ಚಾನಲಲ್ಲಿ. ಮತ್ತು ನೀವು ವೀಡಿಯೋಸ್ನ ಚೆನ್ನಾಗಿ ಹಾಕ್ತಾಯಿದ್ದೀರಾ, ಅಪ್ಲೋಡ್ ಮಾಡ್ತಾಯಿದ್ದೀರಾ. ಈಗ ಟ್ರೆಂಡಿಂಗ್ ಯಾವುದಿದೆ ಅದರ ರಿಲೇಟೆಡ್ ವೀಡಿಯೋಸ್ನ ಅಪ್ಲೋಡ್ ಮಾಡಿ. ಈಗ ಎಕ್ಸಾಂಪಲ್ಗೆ KGF 2 ರಿಲೇಟೆಡ್ ಮಾಡ್ತಾಯಿದ್ದೀರಾ, 3-4 ವೀಡಿಯೋ ಅಪ್ಲೋಡ್ ಮಾಡಿದ್ದೀರಾ, ಅದೇ ಚೆನ್ನಾಗಿ ವೈರಲ್ ಆಗಿದೆ. ಈಗ KGF ರಿಲೇಟೆಡ್ ವೀಡಿಯೋಸ್ನೇ ಜಾಸ್ತಿ ವೈರಲ್ ಆಗಿದೆ, ಅಂದರೆ ಜಾಸ್ತಿ ವ್ಯೂಸ್ ಅದೇ ವಿಡಿಯೋ ಟಾಪಿಕ್ ಮೇಲೆ ಮಾಡಿರೋ ವೀಡಿಯೋಸ್ಗೆ ವ್ಯೂಸ್ ಬಂದಿದೆ. ಅದರಿಂದನೇ ಸಬ್ಸ್ಕ್ರೈಬರ್ಸ್ ಜಾಸ್ತಿ ಬಂದಿರ್ತಾರೆ ಮತ್ತು ವಾಚ್ ಟೈಮ್ ಕೂಡ ಅದೇ ವೀಡಿಯೋಸಿಂದನೇ ಆಗಿರುತ್ತೆ. ಅದಕ್ಕಾಗಿ ನೀವು ಟ್ರೆಂಡಿಂಗ್ ರಿಲೇಟೆಡ್ ಏನಿರುತ್ತಲ್ಲ ಆ ಟ್ರೆಂಡಿಂಗ್ ರಿಲೇಟೆಡ್ ಟಾಪಿಕ್ಸ್ನೇ ನೀವು ವಿಡಿಯೋ ಮಾಡಿ ಜಾಸ್ತಿ. ಮತ್ತು ಇನ್ನೂ ಒಂದು ಏನು ಅಂತಂದರೆ, ನೀವು ಯಾವಾಗಲೂ ಅಪ್ಡೇಟ್ ಆಗಿರಬೇಕು. ನಿಮ್ಮ ಒಂದು ನಾಲೆಜ್ ರಿಲೇಟೆಡ್ ನೀವು ಡೈಲಿ ಪೇಪರ್ಸ್ನ ಓದಬೇಕಾಗುತ್ತೆ. ಮತ್ತು ಪೇಪರ್ನಲ್ಲಿ ಏನೇನು ಇನ್ಫಾರ್ಮೇಷನ್ ಇರುತ್ತೆ ಅದನ್ನು ನೀವು ವಿಡಿಯೋ ಮುಖಾಂತರ ನಿಮ್ಮ ವ್ಯೂವರ್ಸ್ಗೆ ತಿಳಿಸಿ. ಫಾರ್ ಎಕ್ಸಾಂಪಲ್, ಇವತ್ತು ಪೆಟ್ರೋಲ್ ಪ್ರೈಸ್ ಮತ್ತು ಡೀಸೆಲ್ ಪ್ರೈಸ್ ಕಡಿಮೆ ಆಗಿದೆ, ಮತ್ತು ಉಜ್ವಲ ಯೋಜನೆ ಸಿಲಿಂಡ್ರ್ ಯಾರು ತೊಗೊಂಡಿರ್ತಾರಲ್ಲ ಅವ್ರಿಗೆ 200 ರೂಪೀಸ್ ಕಡಿಮೆ ಆಗಿದೆ ಪರ್ ಸಿಲಿಂಡ್ರ್. ಈ ಥರ ಇನ್ಫಾರ್ಮೇಷನ್ ಇರುತ್ತಲ್ಲ, ಈ ಥರ ಇನ್ಫಾರ್ಮೇಷನ್ ರಿಲೇಟೆಡ್ ವೀಡಿಯೋಸ್ನ ಅಪ್ಲೋಡ್ ಮಾಡಿ. ಎಲ್ರಿಗೂ ಗೊತ್ತಾಗುತ್ತೆ ಮತ್ತು ಇಂಥ ವೀಡಿಯೋಸ್ ಎಲ್ಲ ವೈರಲ್ ಆಗಿಬಿಡುತ್ತೆ. ಇದರಿಂದ ವ್ಯೂಸ್ ಜಾಸ್ತಿ ಆಗುತ್ತೆ, ಸಬ್ಸ್ಕ್ರೈಬರ್ಸ್ ಜಾಸ್ತಿ ಆಗುತ್ತೆ, ವಾಚ್ ಟೈಮ್ ಜಾಸ್ತಿ ಆಗುತ್ತೆ, ಬೇಗ ನಿಮ್ಮ ಚಾನಲ್ ಗ್ರೋ ಆಗುತ್ತೆ, ಮೊನಿಟೈಸೇಷನ್ ಆಗುತ್ತೆ. ಈ ಥರ ಅಪ್ಡೇಟ್ ಆಗ್ತಾ ಇರಬೇಕು. ಡೈಲಿ ನ್ಯೂಸ್ ಪೇಪರ್ಸ್ನ ಓದ್ತಾ ಇರಬೇಕು. ಮತ್ತು ಏನಾದರೂ ಇಂಪಾರ್ಟೆಂಟ್ ಇರುತ್ತೆ ಅದರ ರಿಲೇಟೆಡ್ ಒಂದು ವಿಡಿಯೋ ಮಾಡಿ ನಿಮ್ಮ ಚಾನಲಲ್ಲಿ ಅಪ್ಲೋಡ್ ಮಾಡಿ. ಇನ್ನು ಇಲ್ಲಿ ನೋಡ್ತಾ ಇದ್ದೀನಿ, ಒಂದು ಸ್ವಲ್ಪ ವೀಡಿಯೋಸ್ ನೋಡಿದೆ. ಇದರಲ್ಲಿ ಒಂದು ವಿಡಿಯೋ ನೀವು ಅಪ್ಲೋಡ್ ಮಾಡಬೇಡಿ. ಯಾವ ಟಾಪಿಕ್ ರಿಲೇಟೆಡ್ ಅಂದರೆ ಇಲ್ಲಿದೆ. ಇದರಲ್ಲಿ ಒಂದು ಜಗಳ ಆಗಿ ಅದರಲ್ಲಿ ಒಂದು ಏನಂತೀರ ಸ್ವಲ್ಪ ಹಲ್ಲೆ ಆಗಿದೆ, ಅದರಲ್ಲಿ ರಕ್ತ ಬಂದಿದೆ, ಕುಡ್ಗೋಲು ಇಟ್ಕೊಂಡು ಈ ಥರ ಜಗಳ ಆಡಿದ್ದಾರೆ. ಈ ಥರ ವಿಡಿಯೋ ಮಾಡಬೇಡಿ. ಇದು ಕಮ್ಯುನಿಟಿ ಗೈಡ್ಲೈನ್ಸ್ ಅಪೋಸಿಟ್ ಆಗುತ್ತೆ. ಯಾರಿಗಾದರೂ ಹಾನಿ ಆಗ್ತಾಯಿತ್ತು, ನೋಡೋರ್ಗಾಗಲಿ ಅಡ್ವರ್ಟೈಸರ್ಗಾಗಲಿ ಹಾನಿ ಆಗ್ತಾಯಿತ್ತು ಅಂದರೆ ಅಂಥ ವೀಡಿಯೋಸ್ಗೆ ಕಮ್ಯುನಿಟಿ ಗೈಡ್ಲೈನ್ ಸ್ಟ್ರೈಕ್ ಬರುತ್ತೆ. ಅದಕ್ಕೋಸ್ಕರ ಇಂಥ ವೀಡಿಯೋಸ್ನ ನೀವು ಅಪ್ಲೋಡ್ ಮಾಡಿದರೆ ಕಮ್ಯುನಿಟಿ ಗೈಡ್ಲೈನ್ ಸ್ಟ್ರೈಕ್ ಬರೋ ಸಾಧ್ಯತೆ ಇರುತ್ತೆ. ಈ ಥರ ರಕ್ತ ಬರೋದಾಗಲಿ, ಏನಾದರೂ ಹೆದರ್ಸೋದಾಗಲಿ, ಏನಾದರೂ ಬೇರೆ ಏನಾದರೂ ಯಾರಿಗಾದರೂ ಪ್ರಾಬ್ಲಮ್ ಆಗ್ತಾಯಿತ್ತು ಈ ವಿಡಿಯೋ ನೋಡೋದ್ರಲ್ಲಿಂದ ಅಂತಂದರೆ ಅಂಥ ವೀಡಿಯೋಸ್ಗೆ ಕಮ್ಯುನಿಟಿ ಗೈಡ್ಲೈನ್ ಸ್ಟ್ರೈಕ್ ಬರೋ ಚಾನ್ಸಸ್ ಇರುತ್ತೆ. ಈ ಥರ ವೀಡಿಯೋಸ್ನ ಅಪ್ಲೋಡ್ ಮಾಡಬೇಡಿ ನಿಮ್ಮ ಚಾನಲಲ್ಲಿ. ಇದು ಬಿಟ್ಟರೆ ನಿಮ್ಮ ಚಾನಲ್ ತುಂಬ ಚೆನ್ನಾಗಿದೆ, ಹೀಗೆ ನೀವು ಅಪ್ಲೋಡ್ ಮಾಡ್ತಾಯಿರಿ, ನಿಮ್ಮ ಚಾನಲ್ ಗ್ರೋ ಆಗುತ್ತೆ. ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ. ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡಿರಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ಯೂಟ್ಯೂಬ್ ರಿಲೇಟೆಡ್ ವೀಡಿಯೋಸ್ನ ನಾನು ಅಪ್ಲೋಡ್ ಮಾಡ್ತಾ ಇರ್ತೀನಿ ನನ್ನ ಚಾನಲಲ್ಲಿ. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ವೆರಿ ಮಚ್.